ದೆಹಲಿಗೆ ಸಿಎಂ ಡಿಸಿಎಂ ಹೋಗಿದ್ದಾರೆ ಸರ್. ಲೋಕಸಭಾ ಚುನಾವಣೆ ವಿಚಾರವಾಗಿ ಹೋಗಿದ್ದಾರೆ. ಮಾಮೂಲಿ ನಮ್ಮ ಪ್ರಕ್ರಿಯೆ ಅದು. ಎಲೆಕ್ಷನ್ ಪ್ರಾಸೆಸ್ನಲ್ಲಿ ನಾವು ಅಧ್ಯಕ್ಷರು ಮತ್ತು CLP ನಾಯಕರನ್ನ ಕರೆದು ಅವರು ಚರ್ಚೆ ಮಾಡ್ತಾರೆ. ಅದಕ್ಕೇನು ಸೂಚನೆ ಕೊಡ್ಬೇಕು ಅದನ್ನ ಕೊಟ್ಟು ಕಳಿಸ್ತಾರೆ. ಅದ್ರ ಪ್ರಕಾರ ನಾನು ಅಧ್ಯಕ್ಷ ಇದ್ದಾಗ ಕೂಡ ಮಾಡ್ತಾ ಇದ್ವಿ. ಅದು ರೆಗ್ಯುಲರ್ ಪ್ರಾಸೆಸ್. ಸಚಿವರ ಸ್ಪರ್ಧೆ ಆಗ್ಬೇಕು ಅನ್ನುವಂತ ಚರ್ಚೆಗಳಾಗ್ತಿದ್ದಾವೆ. ಒಂದು ವೇಳೆ ಅಗತ್ಯ ಇದ್ರೆ ಸಚಿವರುಗಳನ್ನ ನಿಲ್ಲಿಸ್ತೇವೆ. ಅಗತ್ಯ ಇಲ್ಲ, ಅದಕ್ಕೆ ಅವ್ರಿಗಿನ್ನ ಸಮರ್ಥವಾದಂತ ನಮ್ಮ ಕಾರ್ಯಕರ್ತರು ಯಾರೋ ಇದ್ದಾರೆ ಎಂದಾಗ ಅವ್ರನ್ನೇ ನಿಲ್ಲಿಸ್ತಾರೆ. ಇಲ್ಲ ಸಚಿವರು ನಿಲ್ಲಿಸ್ಬೇಕು ಅಂದ್ರೆ ಸಚಿವರನ್ನ ನಿಲ್ಲಿಸ್ತೀವಿ. ಕಳೆದ ಬಾರಿ ನಿಲ್ಲಿಸಿರ್ಲಿಲ್ವಾ? ಕೃಷ್ಣ ಬೈರೇಗೌಡರು ನಾರ್ತಿಗೆ ನಿಂತಿದ್ರು. ಅದೇ ಪ್ರಕಾರ ಯಾರಾದ್ರೂ ಸಮರ್ಥರಿದ್ದು ಅಥವಾ ನಾವು ಅಲ್ಲಿ ಗೆದ್ದಿಲೇಬೇಕು ಅಂತ ಅನ್ನುವಾಗ ಅಲ್ಲಿ ನಿಲ್ಲಿಸ್ತಾರೆ. ನಿಗಮ ಮಂಡಳಿ ಕ್ಲಿಯರ್ ಆಗ್ಬೋದಾ ಸರ್ ಇವತ್ತು ಹೋದಾಗ? ಗೊತ್ತಿಲ್ಲ, ಏನು ಅಜೆಂಡಾ ಏನಂತ ನಮ್ಗೆ ಗೊತ್ತಿಲ್ಲ. ಅವ್ರು ಏನು ಈಗ ನಾವು ತಿಳ್ಕೊಂಡಿರೋದು ಪಾರ್ಲಿಮೆಂಟಿಗೆ ಚರ್ಚೆ ಮಾಡಕ್ ಹೋಗಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಬೇರೆ ಇನ್ನೇನಾದ್ರೂ ಚರ್ಚೆ ಮಾಡಿ ಬೋರ್ಡ್ ಕಾರ್ಪೊರೇಷನ್ದು ಚರ್ಚೆ ಮಾಡಿ ಲಿಸ್ಟ್ ಅಪ್ರೂವ್ ಮಾಡಿಸ್ಕೊಂಡು ಬಂದ್ರೆ ಕೂಡ ಆಗ್ಬೋದು. ಅದು ನಮ್ಗೇನು ಹೇಳಿ ಹೋಗ್ಲಿಲ್ಲಲ್ಲ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.